IVF ಮಾಡಿಸ್ಕೊಬೇಕಾದ್ರೆ ಎಷ್ಟೊಂದು ಥರದ ಇಂಜೆಕ್ಷನ್ಸ್ ಇದೆ, ಪ್ರೀ ಮೆಡಿಕೇಷನ್ಸ್ ಇದೆ. ಆದರೆ ಯಾವುದು ನಿಮಗೆ ಕರೆಕ್ಟ್ ಅಂತ ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ಎಷ್ಟೊಂದು IVF ಮೆಡಿಸಿನ್ಸ್ ಇದೆ. ಒಂದೊಂದು ಸಾರಿ ಪ್ರೀವಿಯಸ್ ಸೈಕಲಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದೊಂದು ಸಾರಿ ಯಾವ ಸೈಕಲಲ್ಲಿ ನಾವು ಎಗ್ ರಿಟ್ರೀವ್ ಮಾಡ್ತೀವೋ ಆ ಸೈಕಲಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಸಾರಿ ಪ್ರೀವಿಯಸ್ ಸೈಕಲ್ಸಲ್ಲಿ ಈಸ್ಟ್ರೋಜನ್ನು ಇಲ್ಲ ಪ್ರೊಜೆಸ್ಟ್ರಾನ್ ಕೊಡ್ಬೋದು, ಬೆಟರ್ ಆಗಿ ಎಗ್ಸ್ ಬರಲಿ ಅಂತ. ಇಲ್ಲಾಂದರೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಡ್ಬೋದು, ಇಲ್ಲಾಂದರೆ ಇನ್ನೊಂದು GnRH ಆ್ಯಗನಿಸ್ಟ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ. ಸೊ ಇದು ಏನು ಮಾಡುತ್ತೆ, GnRH ಆ್ಯಗನಿಸ್ಟ್ ಅಂದರೆ ಪಿಟ್ಯೂಟರಿ ಅಂತ ಒಂದು ಗ್ಲ್ಯಾಂಡ್ ಇದೆ ಬ್ರೈನಲ್ಲಿ. ಅದನ್ನು ಸಪ್ರೆಸ್ ಮಾಡಿ ಕಂಪ್ಲೀಟ್ಲಿ ನಾವು ಎಗ್ಸು ಯಾವ ಥರ ಬರುತ್ತೆ ಅಂತ ಮಾನಿಟರ್ ಮಾಡ್ಬೋದು. ಇನ್ನೊಂದು GnRH ಆ್ಯಂಟಗನಿಸ್ಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಇದು ಸ್ಟಾರ್ಟ್ ಆಗೋದು ನಿಮ್ಮ ಪೀರಿಯಡ್ಸ್ ಬಂದಿದ್ದು ಸೆಕೆಂಡ್ ಡೇಯಿಂದ. ಸೊ ಒನ್ ಸೈಜ್ ಫಿಟ್ಸ್ ಆಲ್ ಅಂತೂ ಅಲ್ಲ. ನಿಮ್ಮದು ಏನಕ್ಕೆ ನಿಮಗೆ IVF ಬೇಕಾಗುತ್ತೆ, ಏನೇನು ಪ್ರಾಬ್ಲಮ್ ಇದೆ, ಪ್ರೀವಿಯಸ್ ಸೈಕಲಲ್ಲಿ ಯಾವ ಥರ ನಿಮ್ಗೆ ರೆಸ್ಪಾನ್ಸ್ ಬಂದಿದೆ, ಸಪೋಸಿಂಗ್ IVF ಮಾಡಿಸ್ಕೊಂಡಿದ್ರೆ, ಮತ್ತು ನಿಮ್ದು ಅಕೌಂಟ್ ಯಾವ ಥರ ಇದೆ, AMH ಯಾವ ಥರ ಇದೆ, ಇದೆಲ್ಲ ನೋಡಿಕೊಂಡು ಪ್ರೋಟೋಕಾಲ್ನ ಡಿಸೈಡ್ ಮಾಡ್ತೀವಿ. ಒಂದೇ ಪ್ರೋಟೋಕಾಲ್ ಎಲ್ಲರಿಗೂ ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ಒಂದು ಪ್ರೋಟೋಕಾಲು ಮತ್ತು ಯಾವ ಡೋಸ್ ಆಫ್ ಇಂಜೆಕ್ಷನ್ ಕೊಡ್ತೀವಿ ಅಂತ ಕೂಡ ಡಿಸೈಡ್ ಮಾಡ್ತೀವಿ. ನಾರ್ಮಲಿ ಪೀರಿಯಡ್ಸ್ ಬಂದಿದ್ದು ಸೆಕೆಂಡ್ ಡೇಯಿಂದ ಬೇಸಿಕ್ ಗೊನಾಡೋಟ್ರೋಫಿನ್ ಇಂಜೆಕ್ಷನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಇದು FSH ಮತ್ತು LHದು ಕಾಂಬಿನೇಷನ್ ಇರುತ್ತೆ. ಅದ್ರ ಜೊತೆ ಏನಾದರೂ ಅಡ್ಜುವೆನ್ಸ್ ಗ್ರೋತ್ ಹಾರ್ಮೋನ್ ಆ್ಯಡ್ ಮಾಡಬೇಕಾ, ಅಥವಾ ಏನಾದರೂ ಟೆಸ್ಟೋಸ್ಟಿರಾನ್ ಜೆಲ್ ಆ್ಯಡ್ ಮಾಡಬೇಕಾ, ಇದೆಲ್ಲ ನಿಮ್ಮದು ಎಗ್ದು ಕ್ವಾಲಿಟಿಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಇದನ್ನು ನೋಡಿಕೊಂಡು ನಿಮ್ಮದು ಬೆಸ್ಟ್ ಪ್ರೋಟೋಕಾಲ್ ಡಿಸೈಡ್ ಮಾಡಿ ನಿಮ್ಮ ಡಾಕ್ಟರ್ ನಿಮಗೆ ಕಂಟಿನ್ಯೂ ಮಾಡ್ತಾರೆ. ಸೊ ಯಾವುದಾದ್ರೂ ಕ್ಲಿನಿಕಲ್ಲಿ ಒಂದೇ ಪ್ರೋಟೋಕಾಲ್ ಎಲ್ಲರಿಗೂ ಯೂಸ್ ಮಾಡಿದ್ರೆ ಅದು ಯೂಶಲಿ ಅಷ್ಟೊಂದು ವರ್ಕ್ ಆಗೋಲ್ಲ. ಎಲ್ಲರ ಬಾಡಿನೂ ಡಿಫ್ರೆಂಟು. ಪ್ರತಿಯೊಂದು ಬಾಡಿಗೂ ಅವ್ರದ್ದು ಸಿಚುವೇಶನ್ ನೋಡಿಕೊಂಡು ಅದ್ರ ಪ್ರಕಾರ ನಾವು ಪ್ರೋಟೋಕಾಲ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಇದು ಮಾಡೋದ್ರಿಂದ ಬೆಟರಾಗಿ ಎಗ್ಸ್ ಬರುತ್ತೆ, ಬೆಟರಾಗಿ ಎಂಬ್ರಿಯೋಸ್ ಬರುತ್ತೆ, ಮತ್ತು ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲ ಪ್ರೋಟೋಕಾಲಲ್ಲೂ ಮೆಡಿಸಿನ್ ಸ್ವಲ್ಪ ಬೇರೆ ಥರ ಇರುತ್ತೆ. ಸೊ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಯಾವ ಥರ ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇದ್ದಾರೆ, ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಅದು ನಿಮ್ಮ ಸಕ್ಸಸ್ ರೇಟ್ಸ್ಗೆ ರಿಯಲಿ ಇಂಪ್ಲಿಮೆಂಟ್ ಆಗುತ್ತಾ ಅಂತ ನೋಡಿಕೊಂಡು ನಿಮ್ಮ ಸೈಕಲ್ ಪ್ಲ್ಯಾನ್ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ.